2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡನೆಯಾಗಿದೆ. ಪಾಲಿಕೆ ಬಜೆಟ್ನಲ್ಲಿ ಸಿಎಂ ಆಪ್ತರಿಗೆ ಬಂಪರ್ ಸಿಕ್ಕಿದೆ. 2024-25ನೇ ಸಾಲಿನ ಬಿಬಿಎಂಪಿ ಬಜೆಟ್ ಮಂಡಿಸಲಾಗಿದೆ. ಈಗ ಈ ಬಜೆಟ್ನಲ್ಲಿ ಸಿಎಂ ಆಪ್ತರಿಗೆ ಬಂಪರ್ ಸಿಕ್ಕಿದೆ. ಸಚಿವ ಜಮೀರ್ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಕ್ಕಿದೆ. ಪಾದರಾಯನಪುರ ರಸ್ತೆ ಅಭಿವೃದ್ಧಿಗೆ 130 ಕೋಟಿ ರೂಪಾಯಿ ನೀಡಲಾಗಿದೆ. ನೋಡಿ, ಸಿಎಂ ಆಪ್ತರಿಗೇನೆ ಬಂಪರ್ ಪಾಲಿಕೆ ಬಜೆಟ್ನಲ್ಲಿ ಸಿಕ್ಕಿರೋದು. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ. ಪಾದರಾಯನಪುರ ರಸ್ತೆ ಅಭಿವೃದ್ಧಿಗೆ ಅಂತಾನೆ ಬರೋಬ್ಬರಿ 130 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ. ಈ ಬಾರಿ ಬೃಹತ್ ಬಜೆಟ್ ಇದು. 12,36,950 ಕೋಟಿ ಗಾತ್ರದ ಬಜೆಟ್ ಇದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಬಿಬಿಎಂಪಿಯ ಅತಿ ದೊಡ್ಡ ಗಾತ್ರದ ಬಜೆಟ್ ಇದು. ಯಾರಿಗೆ ಏನೆಲ್ಲ ಸಿಕ್ತು? ಪ್ರಮುಖವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಆದ ನಂತರ ಅತಿ ದೊಡ್ಡ ಗಾತ್ರದ ಬಜೆಟ್ ಅಂತಂದ್ರೆ ಅದು ಬಿಬಿಎಂಪಿ ಬಜೆಟ್ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಇವತ್ತು ನಾಗರಿಕರಿಗೆ ಅನುಕೂಲವಾಗುವಂತೆ ಬರೋಬ್ಬರಿ 12,369 ಕೋಟಿ ರು ಗಾತ್ರದ ಬಜೆಟ್ ಅನ್ನ ಇವತ್ತು ಬಿಬಿಎಂಪಿ ಅಧಿಕಾರಿಗಳು ಮಂಡಿಸಿದ್ದಾರೆ. ಈ ಬಾರಿಯ ವಿಶೇಷತೆ ಏನಂತಂದ್ರೆ ಪ್ರತಿ ಬಾರಿ ಕೂಡ ಕೌನ್ಸಿಲ್ನಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಲಾಗಿತ್ತು. ಅದನ್ನ ಅಪ್ರೂವಲ್ ಮಾಡ್ತಿದ್ದಂಥವ್ರು ಮೇಯರ್ ಮತ್ತೆ ಉಪಮೇಯರ್ ಅವರ ಮತ್ತೆ ಆಡಳಿತಾಧಿಕಾರಿ ನೇತೃತ್ವದಲ್ಲಿ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಅಧಿಕಾರಿ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೂ ಜನಪ್ರತಿನಿಧಿಗಳು ಬಜೆಟ್ ಮಂಡನೆ ಮಾಡೋದಕ್ಕೂ ಸಾಕಷ್ಟು ವಿಶೇಷತೆ ಇರುತ್ತೆ. ಯಾಕಂತಂದ್ರೆ ಯಾವ ಪಕ್ಷ ಅಧಿಕಾರದಲ್ಲಿತ್ತೋ ಅವರಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ವಿಶೇಷವಾದಂತ ಅನುದಾನವನ್ನ ಮೀಸಲಾತಿಯನ್ನ ಇಡ್ತಾ ಇದ್ರು ಜನಪ್ರತಿನಿಧಿಗಳು ಇದ್ದಾಗ. ಆದ್ರೆ ಈ ಬಾರಿ ಜನಪ್ರತಿನಿಧಿಗಳು ಇಲ್ಲದೇ ಇರೋದ್ರಿಂದ ಅಧಿಕಾರಿಯ ಬಜೆಟ್ ಅನ್ನ ಮಂಡನೆ ಮಾಡ್ತಿರೋದ್ರಿಂದ ಯಾವುದೇ ಕಾರಣ ಕೂಡ ಕ್ಷೇತ್ರವಾರ ಆಗಿರ್ಬೋದು, ಇಲ್ಲ ಜನಪ್ರತಿನಿಧಿ ಶಾಸಕರಾಗಿರ್ಬೋದು, ಸಂಸದರಾಗಿರ್ಬೋದು, ಇಲ್ಲ ಪರಿಷತ್ ಸದಸ್ಯರಾಗಿರ್ಬೋದು, ಇವ್ರು ಯಾರು ಕೂಡ ವಿಶೇಷವಾದ ಅನುದಾನವನ್ನ ಮೀಸಲಾತಿಯನ್ನು ಕೂಡ ಇಟ್ಟಿಲ್ಲ. ಆದ್ರೂ ಕೂಡ ಈ ಬಾರಿ ಸಿದ್ದರಾಮಯ್ಯನವರು ಸರ್ಕಾರ ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಪಾದರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪಾದರಾಯನಪುರದಿಂದ ವಿಜಯನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ರಸ್ತೆ ಇದೆ. ಆ ರಸ್ತೆ ಸಿಕ್ಕಾಪಟ್ಟೆ ಕಿರಿದಾಗಿದೆ ಮತ್ತೆ ಸಾವಿರಾರು ಸಂಖ್ಯೆಯ ವಾಹನ ಕೂಡ ಸಂಚಾರ ಮಾಡ್ತಿದೆ. ಸುಮಾರು 20 ವರ್ಷದಿಂದಲೂ ಕೂಡ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡ್ಬೇಕಂತ ಇವತ್ತು ಸಾಕಷ್ಟು ಬಾರಿ ಚರ್ಚೆಗಳು ಕೂಡ ಬಂದಿತ್ತು. ಅನುದಾನ ಬಿಡುಗಡೆ ಮಾಡಿದ್ರು ಕೂಡ ಅಲ್ಲಿ ಒತ್ತುವರಿ ತೆರವನ್ನ ಮಾಡೋದಾಗಿರ್ಬೋದು, ಇಲ್ಲ ಅಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಅಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ ಗಳನ್ನ ವಶಕ್ಕೆ ಪಡೆಯೋದಾಗಿರ್ಬೋದು, ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾಗಿ ಈ ಬಾರಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ 139 ಕೋಟಿ ರೂಪಾಯಿಯನ್ನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೀಸಲಿಟ್ಟಿರುವಂತ ಒಂದು ರೀತಿಯಾದಂತಹ ವಿಶೇಷತೆ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ಬಿಜೆಪಿ ಬಜೆಟ್ ನಲ್ಲಿ ಈ ಬಾರಿ ಯಾವುದೇ ರೀತಿಯಾದಂತಹ ಹೊಸ್ತೇನಿಲ್ಲ. ಅದು ಕೂಡ ಬ್ರಾಂಡ್ ಬೆಂಗಳೂರಿನ ಕನಸನ್ನ ಏನ್ ಡಿ ಕೆ ಶಿವಕುಮಾರ್ ಅವರು ಹೊಂದಿದ್ದಾರೋ ಬೆಂಗಳೂರು ಉಸ್ತುವಾರಿಯನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಹೊಸದಾಗಿ ಅಂಡರ್ ಪಾಸ್ ನಿರ್ಮಾಣ ಮಾಡೋದು, ಫ್ರೀ ಕಾರಿಡಾರ್ ಅನ್ನ ಮಾಡೋದು, ಯಾವುದೇ ಕಾರಣ ಕೂಡ ಟ್ರಾಫಿಕ್ ಆಗುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಟ್ರಾಫಿಕ್ ಸಿಟಿಗಳಲ್ಲಿ ಬೆಂಗಳೂರು ಕೂಡ ಒಂದು 3-4 ಭಾಗ ಆಗಿದೆ. ಹಾಗಾಗಿ ಫ್ರೀ ಕಾರಿಡಾರ್ ಅನ್ನ ಮಾಡೋದು, ಮೇಲ್ಸೇತುವೆಗಳನ್ನ ಮಾಡೋದು, ಮತ್ತೆ ಹಬ್ ಸಿಟಿಯನ್ನ ಮಾಡೋದು, ಮತ್ತೆ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡುವುದು, ಮತ್ತೆ ನಗರದ ಸೌಂದರ್ಯೀಕರಣ ಮಾಡೋದು, ಮಾಲಿನ್ಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಇವತ್ತು ಬಿಬಿಎಂಪಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿಯ ವಿಶೇಷ ಬಜೆಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ಆದಾಯ ನಿರೀಕ್ಷೆಯನ್ನು ಕೂಡ, ಎಷ್ಟು ಆದಾಯ ಇದೆ ಅಷ್ಟೇ ನಿರೀಕ್ಷೆಯ ಬಜೆಟ್ ಅನ್ನ ಮಂಡನೆ ಮಾಡೋದು ಕೂಡ ವಿಶೇಷ ಅಂತ ಕೂಡ ಹೇಳ್ಬೋದು.